ಹೋಟೆಲ್ ಸ್ಟೈಲ್ ಕೋಫ್ತಾ ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಯೂಶ್ವಲಿ ಬೇಸಿಕ್ ತರಕಾರಿ ಕ್ಯಾರೆಟು, ಕ್ಯಾಬೇಜು, ಕ್ಯಾಪ್ಸಿಕಮು, ಬೀನ್ಸ್ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ, ಹಾಗಾಗಿ ನಾನು ಬೀನ್ಸ್ನ ಸ್ಕಿಪ್ ಮಾಡಿದ್ದೀನಿ. ಕ್ಯಾಬೇಜ್, ಕಾಲಿಫ್ಲವರ್ನು ಬೇಕಾದ್ರೆ ನೀವು ತುರಿದು ಹಾಕ್ಕೋಬೋದು, ತೊಂದರೆ ಇಲ್ಲ. ಯೂಶ್ವಲಿ ಬೇರೆ ಬೇರೆ ಕೋಫ್ತಾ, ಮಲಾಯ್ ಕೋಫ್ತಾ ಬರುತ್ತೆ, ಪನ್ನೀರ್ ಕೋಫ್ತಾ ಬರುತ್ತೆ. ಇಲ್ಲಿ ನಾನು ಯೂಶ್ವಲಿ ಬೇಸಿಕ್ಕಾಗಿ ತರಕಾರಿ ಎಷ್ಟೊಂದಿತ್ತು ಅಂದ್ಬಿಟ್ಟು ನಾನು ವೆಜ್ ಕೋಫ್ತಾ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಬೇಗ ಆಗುತ್ತೆ. ಆಲೂಗಡ್ಡೆನೂ ಬೇಯಿಸಿಟ್ಕೋಬೇಕಾಗತ್ತೆ. ಬೈಂಡಿಂಗಿಗೆ ಮತ್ತು ಎಲ್ಲ ಒಂದು ಬೋಂಡ್ ಥರ ನಾವು ಕೋಫ್ತಾಗ ಮಾಡಬೇಕು ಅಂದರೆ ಆಲೂಗಡ್ಡೆ ಇಂಪಾರ್ಟೆಂಟು. ಹಾಗಾಗಿ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನೀವು ಆಲೂಗಡ್ಡೆನ ಒಂದು ಬೌಲಿಗೆ ತೊಗೊಂಡು ಹೆಚ್ಕೊಂಡಿರುವಂಥ ಎಲ್ಲ ತರಕಾರಿ ಮತ್ತು ಬೇಸಿಕ್ ಮಸಾಲೆಗಳನ್ನ ನಾವು ಹಾಕ್ಕೋಬೇಕಾಗತ್ತೆ. ಎಲ್ಲ ಆದಷ್ಟು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಳಿ ತರಕಾರಿಗಳನ್ನ, ಸೊ ದಟ್ ನಿಮಗೆ ಬೈಂಡಿಂಗ್ ಸುಲಭ ಆಗುತ್ತೆ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಗರಂ ಮಸಾಲ, ಧನಿಯಾ ಪುಡಿ, ಕಸೂರಿ ಮೆಥಿ, ಸ್ವಲ್ಪ ಉಪ್ಪು, ಖಾರದ ಪುಡಿ, ಇಷ್ಟೇ ಎಲ್ಲ ನಾರ್ತ್ ಇಂಡಿಯನ್ ಗ್ರೇವಿಗೂ ಇದು ಬೇಸಿಕ್ ಮಸಾಲ. ಯಾವುದೇ ಒಂದು ವೀಡಿಯೋಲಿ ಬೇಸಿಕ್ ಸ್ಪೈಸಸ್ ಅಂದರೆ ಇಷ್ಟೇ ಇರುತ್ತೆ. ಡೀಟೇಲ್ ಕ್ಯಾಪ್ಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ರೆಸಿಪಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ರೆಸಿಪಿನ ನೀವು ಆರಾಮಾಗಿ ನೋಡ್ಕೋಬೋದು. ಸ್ವಲ್ಪ ಬೈಂಡಿಂಗಿಗೆ ಕಡಲೆ ಹಿಟ್ಟು, ಯೂಶ್ವಲಿ ಕಾರ್ನ್ಫ್ಲೋರ್ ಅಥವಾ ಮೈದಾ ಯೂಸ್ ಮಾಡ್ತಾರೆ. ನಾನು ಮತ್ತೆ ಕಾರ್ನ್ಫ್ಲೋರ್ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಹಾಗಾಗಿ ಹೆಲ್ದಿಯಾಗಿರಲಿ ಅಂದ್ಬಿಟ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಏರ್ ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂತಂದರೆ ಎಣ್ಣೆಯಲ್ಲಿ ಡೀಪಾಗಿ ನೀವು ಕರಿಬೋದು, ಬೋಂಡ ಥರ ನೀವು ಆರಾಮಾಗಿ ಕರಿಬೋದು. ನಿಮ್ಗೆ ಏನು ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಬಾಲ್ ಮಾಡ್ಕೊಳ್ಳಿ. ಆ ಕೋಫ್ತೆ ರೆಡಿ ಆಗೋ ಅಷ್ಟರಲ್ಲಿ ಗ್ರೇವಿಗೆ ರೆಡಿ ಮಸಾಲೆ ಮಾಡ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊ, ಗೋಡಂಬಿ ಮತ್ತು ಮೆಣಸಿನ್ಕಾಯಿ. ಅಗೇನ್ ಸೇಮ್ ಎಲ್ಲದಕ್ಕೂ ನಾರ್ತ್ ಇಂಡಿಯನ್ ಗ್ರೇವಿ ಅಂದರೆ ಇದನ್ನು ಕೂಡ ಎಲ್ಲ ಕರಿಗೂ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಗೋಡಂಬಿ ಎಲ್ಲ ತುಂಬ ಚೆನ್ನಾಗಿ ಬೈಂಡಾಗಿ ಗಟ್ಟಿಯಾಗಿ ಗ್ರೇವಿ ಬರಲಿ ಅಂತ ಹಾಕ್ತಾರೆ. ಮತ್ತು ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿನ ಹಾಕ್ಕೊಂಡು ಈರುಳ್ಳಿ ಎಲ್ಲ ಒಂದು ಫೈನ್ ಪೇಸ್ಟಾಗಿ ಇದನ್ನು ನಾವು ಮಿಕ್ಸಿಲಿ ರುಬ್ಕೋಬೇಕಾಗತ್ತೆ. ಮೆಣಸಿನ್ಕಾಯಿ ನೀವು ಡಾರ್ಕಾಗಿ ನಿಮಗೆ ರೆಡ್ಡಿಶ್ ಬರಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಖಾರನೂ ಇರಲಿ ಅಂದರೆ ನೀವು ಗುಂಟೂರಲ್ಲಿ ಸೇರಿಸ್ಕೋಬೋದು, ಟೋಟಲಿ ನಿಮ್ಮ ಆಪ್ಷನ್ ಅದು. ಸೊ ಫೈನ್ ಪೇಸ್ಟಾಗಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ಅದೇ ಕಡಾಯಿಗೆ ನೀವು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ, ಅಗೇನ್ ಮತ್ತು ಬೇಸಿಕ್ ಮಸಾಲ ಸಿಂಪಲಾಗಿ ಎಲ್ಲದರಲ್ಲೂ ಮಸಾಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಯಾಕೆಂದರೆ ಮೂರಲ್ಲೂ ಕೋಫ್ತಾಗೂ ಹಾಕಿರ್ತೀವಿ, ಗ್ರೇವಿಗೂ ಹಾಕ್ತಾಯಿದ್ವಿ ಮತ್ತು ಪಲ್ಯಕ್ಕೂ ಹಾಕ್ತಾಯಿದ್ವಿ. ತುಂಬ ನೀರಂತ ಮಾಡ್ಕೋಬೇಡಿ, ಹಾಗಂತ ತುಂಬ ಈ ಥರ ಸ್ವಲ್ಪ ನಂದು ಕನ್ಸಿಸ್ಟೆನ್ಸಿ ಗಟ್ಟಿಯಾಗೋಯಿತು. ನಾನು ಸ್ವಲ್ಪ ಗಟ್ಟಿ ಇರಲಿ ಅಂದ್ಕೊಂಡು ಗಟ್ಟಿ ಮಾಡಿದೆ. ಇನ್ನೊಂದು ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊನೆಗೆ ಕಸೂರಿ ಮೆಥಿ, ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಕೋಫ್ತೆ ರೆಡಿಯಾಗಿದೆ. ನಾನು ಆಫ್ ಮಾಡೋದು ಮರ್ತ್ಬಿಟ್ಟೆ. ಸ್ವಲ್ಪ ಜಾಸ್ತಿ ಗೋಲ್ಡನ್ ಬ್ರೌನ್ ಆಗೋಯಿತು, ನಾಟ್ ಎ ಪ್ರಾಬ್ಲಮ್. ನೀವು ಆರಾಮಾಗಿ ಡೀಪ್ ಫ್ರೈ ಮಾಡಿಕೊಂಡು ಎಲ್ಲ ಬೇಕಿಂಗಿಗೆ ಇಟ್ಕೊಂಡು ಕೋಫ್ತೆ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು. ಗ್ರೇವಿನ ಚೆನ್ನಾಗಿ ಹಸಿ ವಾಸನೆಗಳು ಕುದಿಸ್ಬಿಟ್ಟು ಕೊನೆಗೆ ಕೋಫ್ತೆ ಹಾಕಿ ಆಫ್ ಮಾಡಿಬಿಟ್ಟು ಸ್ಟವ್ನ ಜಸ್ಟ್ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರ್ ಚಪಾತಿಗೆಲ್ಲ